ಈ ವಾಟ್ಸ್ ಗುಡ್ ಬಡಿ ಇವತ್ತು ವರ್ಕೌಟ್ ಮಾಡ್ತಾ ಇದ್ದೆ. ಸೊ ಅದನ್ನು ಇವತ್ತು ವೀಡಿಯೋ ಆಗಿ ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ಜಸ್ಟ್ ಇಟ್ಸ್ ಮೈ ಫಿಸಿಕಲ್ ವರ್ಕೌಟ್. ಸೊ ಶಾರ್ಟ್ ಟೈಮ್ ಇರೋದ್ರಿಂದ ಜಿಮ್ಮಿಗೆ ಹೋಗ್ದಿರಾ ಇರೋದಕ್ಕೆ ಆಗ್ತಿಲ್ಲ. ಸೊ ಜಿಮ್ಗೆ ಹೋಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡುತ್ತೆ ಅಂತ. ಸೊ ಜಸ್ಟ್ ಮನೆಯಲ್ಲೇ ಇದ್ದಂಗೆ ಸೊ ನಿಮ್ಮ ಹತ್ರ ಈ ಅಮೆಝಾನ್ ಡಂಬಲ್ ಇದ್ದರೆ ಸಾಕು, ಬೇರೆ ಏನೂ ಬೇಕಿಲ್ಲ. ಸೊ ಇದು ಕೂಡ ಅಷ್ಟು ಹೆವಿಯಾಗಿಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಡೂ ಇಟ್ ಔಟ್ ಅಟ್ ಯುವರ್ ಓನ್ ಪೇಸ್. ಸೊ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಫಸ್ಟು ವಿ ಡಿಡ್ ಸಮ್ ವಾರ್ಮ್ ಅಪ್ ರೂಟೀನ್. ಓಕೆ, ವಾರ್ಮ್ ಅಪ್ ರೂಟೀನ್ ಜಸ್ಟ್ ನೆಕ್ ಸೈಡ್ ಟು ಸೈಡ್, ಟಾಪ್ ಟು ಬಾಟಮ್ ಆ್ಯಂಡ್ ಲೆಫ್ಟ್ ಟು ರೈಟ್. ಸೊ ಇದನ್ನು 10 reps ಮಾಡಿದೆ. ದೆನ್ ಅಗೇನ್ ಕ್ರಾಸ್ ಓವರ್ ಇದು ಒಂದು 5 reps ಆ್ಯಂಡ್ ಆನ್ ದ ಅದರ್ ಸೈಡ್ ಇದನ್ನು ಒಂದು 5 reps. ಓಕೆ, ಸೊ 5 reps. Then rotate your shoulder on one direction 5 reps and another direction 5 reps. Total 10 reps. Okay, so 10 reps ಈ ಕಡೆ, 10 reps ಆ ಕಡೆ. ಸೊ ನೆಕ್ಸ್ಟ್ ಶೋಲ್ಡರ್ ರಿಟ್ರಾಕ್ಷನ್ ಆ್ಯಂಡ್ ಪ್ರೊಟ್ರಾಕ್ಷನ್, ಆಮೇಲೆ ನೆಕ್ಸ್ಟು ಎಲಿವೇಶನ್ ಆ್ಯಂಡ್ ಡಿಪ್ರೆಷನ್. ಸೊ ಎಲ್ಲ 10 reps ಅನ್ನೋದನ್ನು ಮಾಡಿದೆ. ಸೊ ದೆನ್ ಐ ಡಿಡ್ ಸಮ್ ಮೊಬಿಲಿಟಿ ಸ್ಟ್ರೆಚಸ್. ಓಕೆ, ಸೊ ಜಸ್ಟ್ ಡೈನಾಮಿಕ್ ಸ್ಟ್ರೆಚಸ್ ಅನ್ನೋದನ್ನ ಕೆಲವೊಂದು ಮಾಡಿದೆ. ಓಕೆ, ಸೊ ದಟ್ಸ್ ಇಟ್. ಸೊ ದಟ್ ಈಸ್ ದ ವಾರ್ಮ್ ಅಪ್ ಪಾರ್ಟ್. ಇನ್ನೂ ನಿಮ್ಮ ಬಾಡಿ ವಾರ್ಮ್ ಅಪ್ ಆಗಿಲ್ಲ ಅಂದರೆ ನೀವು ಸುಮ್ಮನೆ ಜಂಪಿಂಗ್ ಜಾಕ್ಸ್ ಒಂದು 30 reps ಅನ್ನೋದನ್ನು ಮಾಡ್ಬೋದು. ಸೊ ಜಂಪಿಂಗ್ ಜಾಕ್ಸ್ ಜಸ್ಟ್ 30 reps ಆ್ಯಂಡ್ ಅದಕ್ಕೂ ಮೇಲೆ ಆದಮೇಲೆ ಜಸ್ಟ್ ಸ್ಪಾಟ್ ಜಾಗ್ 1 minute ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ವಾಟ್ ಐ ಡಿಡ್. ಸೊ ಇವತ್ತು ಮೇಯ್ನಾಗಿ ನಮ್ಮ ಡೆಲ್ಟಾಯ್ಡ್ಸ್ ಅನ್ನೋದನ್ನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. 3 ಎಕ್ಸಸೈಸ್ ಅನ್ನೋದನ್ನ ಪಿಕ್ ಮಾಡಿಕೊಂಡೆ. ಅದಕ್ಕೆ ಮುಂಚೆ ಸ್ವಲ್ಪ ಚೆಸ್ಟ್ನ ಹಿಟ್ ಮಾಡೋಣ ಅಂತ ಒಂದು 200 ಪುಷಪ್ಸ್. ಓಕೆ, ಬಾಡಿ ವೆಯ್ಟ್ 200 ಪುಷಪ್ಸ್ ನಾರ್ಮಲ್ ಆಗಿ ಇಷ್ಟು ಲೆಂತಲ್ಲಿ ಇಟ್ಕೊಂಡು ಜಸ್ಟ್ 200 ಪುಷಪ್ಸ್ ಅನ್ನೋದನ್ನು ಮಾಡಿದ್ದೀನಿ. ಓಕೆ, ಸೊ ಈಗ ನಮ್ಮ ಮೇನ್ ಟಾರ್ಗೆಟ್ ಬಂದುಬಿಟ್ಟು ನಮ್ಮ ಡೆಲ್ಟಾಯ್ಡ್ಸ್. ಸೊ ಡೆಲ್ಟಾಯ್ಡ್ಸಲ್ಲಿ 3 heads ಬರುತ್ತೆ: ಆ್ಯಂಟೀರಿಯರ್ ಡೆಲ್ಟಾಯ್ಡ್ ಆ್ಯಂಡ್ ಮಿಡಿಲ್ ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಪೋಸ್ಟೀರಿಯರ್. ಸೊ ಮೂರು ಡೆಲ್ಟಾಯ್ಡ್ಸ್ ಇರುತ್ತಲ್ಲ. ಸೊ ದಿಸ್ 3 ಡೆಲ್ಟಾಯ್ಡ್ಸ್ನು ಹಿಟ್ ಮಾಡೋ ಥರ ಓನ್ಲಿ 3 ಮೂಮೆಂಟ್ಸ್. ಸೊ ಫಸ್ಟ್ ಒನ್ ಬಂದುಬಿಟ್ಟು ಓವರ್ ಹೆಡ್ ಪ್ರೆಸ್. ಓಕೆ, ಸೊ ಓವರ್ ಹೆಡ್ ಪ್ರೆಸ್ಗೆ 15 reps. ಓಕೆ, ಜಸ್ಟ್ 15 reps ತೋರಿಸ್ತೀನಿ. ಮೇಲೆ ಹೋಗಿ ಎಕ್ಸೇಲ್ ಮಾಡಬೇಕು. 5, ಓಕೆ, ಸೊ 15 reps ಮಾಡಿ. ಓಕೆ, 15 reps ಮಾಡಿದ್ಮೇಲೆ ಜಸ್ಟ್ ಒಂದು 30 seconds ಬಂದುಬಿಟ್ಟು ಬ್ರೇಕ್ ಅನ್ನೋದನ್ನ ತಗೊಳ್ಳಿ. ಸೊ ಮೀನ್ ವೈಲ್ ಸಿಪ್ಪಿಂಗ್ ಸಮ್ ವಾಟರ್. ಓಕೆ, ವಿಡಿಯೋ ಎಂಡಲ್ಲಿ ಸೊ ನಾನು ನಿಮಗೆ ನಾನು ಯೂಸ್ ಮಾಡ್ತಾ ಇರೋ ಹ್ಯಾಬಿಟ್ ಇದೆಯಲ್ಲ, ಸೊ ಆ ಒಂದು ಪ್ರೋಟೀನ್ ಶೇಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಸಿಪ್ ಸಮ್ ವಾಟರ್. ಸೆಕೆಂಡ್ ಎಕ್ಸಸೈಸ್. ಸೊ ಇದೇ ಎಕ್ಸಸೈಸ್ನ ನೀವು 4 times ಮಾಡಬೇಕು. ಓಕೆ, ಸೊ 4 sets ಅನ್ನೋದನ್ನು ಮಾಡಬೇಕು. ನಾನಿಲ್ಲಿ 1 set ತೋರಿಸ್ತಾ ಇದ್ದೀನಿ ಅಷ್ಟೇ. ಆಲ್ರೆಡಿ ನಾನು ಬಂದುಬಿಟ್ಟು 3 sets ಮಾಡಿದ್ದೀನಿ. ಸೊ ಆಲ್ಟರ್ನೇಟಾಗಿ ಮಾಡಿದೆ. ಓಕೆ, ಸೊ ಈಗ ಫಸ್ಟು ಓವರ್ ಹೆಡ್ ಪ್ರೆಸ್ ಮಾಡೋದಲ್ಲ, ನೆಕ್ಸ್ಟು ಲ್ಯಾಟ್ರಲ್ ರೇಸ್ ಅನ್ನೋದನ್ನ ಮಾಡ್ತೀನಿ. ಸೊ ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ಬೆಂಟ್ ಓವರ್ ಲ್ಯಾಟ್ರಲ್ ರೇಸ್. ಓಕೆ, ಸೊ ಬೆಂಟ್ ಓವರ್ ರೇಸ್ ಅಂತಲೂ ಹೇಳ್ಬೋದು. ಸೊ ಇದನ್ನು ನಾವು ಮಾಡ್ತೀವಿ. ಇದು ಆ್ಯಕ್ಚುಲಿ ನಾವು ಬಂದುಬಿಟ್ಟು ಬೆಂಚ್ ಇದ್ದರೆ ಪ್ರೋನ್ ಐರೋಸ್ ಮಾಡ್ಬೋದು. ಸೊ ಅವಾಗ ಪೋಸ್ಟೀರಿಯರ್ ಡೆಲ್ಟಾಯ್ಡ್ ಕರೆಕ್ಟಾಗಿ ಹಿಟ್ ಆಗುತ್ತೆ. ಇಲ್ಲ ನನ್ನ ಹತ್ರ ಇಲ್ಲಿ ಇದಿದೆ, ಬ್ಯಾಂಡ್ ಇದೆ. ಓಕೆ, ಸೊ ಬ್ಯಾಂಡ್ ಇದೆ, ಇದನ್ನು ಇಟ್ಕೊಂಡು ನಾನು ಫೇಸ್ ಪುಲ್ಸ್ ಮಾಡ್ಬೋದು. ಓಕೆ, ಲೈಕ್ ದಿಸ್ ಫೇಸ್ ಪುಲ್ಸ್. ಓಕೆ, ಫೇಸ್ ಪುಲ್ ಗೊತ್ತಲ್ಲ ನಿಮಗೆ, ಜಸ್ಟ್ ಹೋಲ್ಡ್ ಮಾಡ್ಕೊಳ್ಳಿ, ಜಸ್ಟ್ ಪುಲ್ ಲೈಕ್ ದಿಸ್. ಸೊ ಇದರಿಂದ ನಮ್ಮ ಪೋಸ್ಟೀರಿಯರ್ ಡೆಲ್ಟಾಯ್ಡ್ ಹಿಟ್ ಆಗುತ್ತೆ. ಸೊ ಹಂಗೆ ಅದು ಆಗಿಲ್ಲ ಅಂದರೆ ಸೊ ನೀವು ಇದನ್ನು ಯೂಸ್ ಮಾಡ್ಬೋದು, ರಿವರ್ಸ್ ಡೆಕ್ನ ಯೂಸ್ ಮಾಡ್ಬೋದು. ಸೊ ಎಕ್ವಿಪ್ಮೆಂಟ್ಸ್ ಇಲ್ಲ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಿರೋದು ಏನಂದರೆ, ಸೊ ಚೆನ್ನಾಗಿ ಈ ಥರ ಬೆಂಡ್ ಹಾಕ್ಕೊಳ್ಳಿ, ದೆನ್ ರೇಸ್ ಲೈಕ್ ದಿಸ್. ಸೊ ನೀವು ಸಿಂಗಲ್ ಆರ್ಮು ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಡೂ ಈಗ ಸೆಕೆಂಡ್ ಎಕ್ಸಸೈಸ್. ಓಕೆ, ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ಲ್ಯಾಟ್ರಲ್ ರೇಸ್. ನಿಮಗೆ ಸೈಡಿಂದ ತೋರಿಸ್ತೀನಿ ಹೆಂಗೆ ಮಾಡಬೇಕು ಅಂತ. ಸೊ ಕರೆಕ್ಟಾಗಿ ಸ್ಟ್ರೈಟಾಗಿ ನಿಂತ್ಕೊಳ್ಳಿ, ನೀಸ್ ಲಾಕ್ ಆಗಿರುತ್ತೆ, ಚೆಸ್ಟ್ ಔಟ್ ಆಗಿರಬೇಕು. ಎಲ್ಬೋಸ್ನ ನೋಡ್ಕೊಳ್ಳಿ, ಸ್ವಲ್ಪ ಬೆಂಡ್ ಮಾಡಿ, ಎಲ್ಬೋಸ್ ಈ ಥರ ಆಚ್ ಕಡೆಗೆ ಬಂದಿರಬೇಕು. ಓಕೆ, ಸೊ ಈ ಥರ ಆಚ್ ಕಡೆಗೆ ಇರಬೇಕು, ಚೆಸ್ಟ್ ಔಟಲ್ಲಿರಬೇಕು. ಎಕ್ಸೇಲ್, ಹೋಲ್ಡ್ ಇಟ್ ಆ್ಯಂಡ್ ಗೋ ಔಟ್. 1, 2, 3, 4,
ಓಕೆ. ಸೊ 12 reps ಲ್ಯಾಟ್ರಲ್ ರೇಸ್ ಅನ್ನೋದನ್ನು ಮಾಡಿ. ಓಕೆ, ಇದು ಸೆಕೆಂಡ್ ಎಕ್ಸಸೈಸ್ ಆಗಿರುತ್ತೆ. ಸೊ ಥರ್ಡ್ ಎಕ್ಸಸೈಸ್ ಏನಿರುತ್ತೆ ಅಂದರೆ ಜಸ್ಟ್ ಬೆಂಡ್ ಆಗಿ ದೆನ್ ಗೋ ಲೈಕ್ ದಿಸ್. ಓಕೆ, ನನಗೆ ಈ ಎಕ್ಸಸೈಸ್ ವೇರಿಯೇಷನ್ ಅಷ್ಟು ಇಷ್ಟ ಇಲ್ಲ. ಆ್ಯಕ್ಚುಲಿ ಐ ಗೋ ಫಾರ್ ರೇರ್ ಟೇಕ್. ಸೊ ಅದೇ ಬೆಸ್ಟ್ ಆಗಿರುತ್ತೆ. ಬಟ್ ಮನೆಯಲ್ಲಿ ಇರೋದ್ರಿಂದ ಈ ಒಂದು ಗ್ರೂಪ್ ಆಫ್ ಮಸಲ್ಸ್ನ ಹಿಟ್ ಮಾಡೋದು ತುಂಬ ಕಷ್ಟ. ಬಟ್ ವಿಲ್ ಯೂಸ್ ದಿಸ್. ಓಕೆ, ಸೊ ಬೆಂಟ್ ಓವರ್ ಫ್ಲೈಸ್ ಅಂತ ಹೆಸರು ಕೂಡ ಇದಕ್ಕೆ. ಓಕೆ, ಈ ಥರ ಬೆಂಡ್ ಆಗಿ ಜಸ್ಟ್ ಆರ್ಚ್ ಯುವರ್ ಸ್ಪೈನ್ ಆ್ಯಂಡ್ ಒಂದು ಡಂಬಲ್ನ ನೀವು ಯೂಸ್ ಮಾಡ್ಬೋದು. ಜಸ್ಟ್ ಲಿಫ್ಟ್ ಆ್ಯಂಡ್ ಕಮ್ ಬ್ಯಾಕ್. ಇವನೇನು ಇಷ್ಟು ಬ್ರೀತ್ ಮಾಡ್ತಾ ಇದ್ದಾನೆ ಅಂತೆಲ್ಲ ಯೋಚನೆ ಮಾಡಬೇಡಿ. ಸೊ ಬ್ರೀತಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆನಾ? ಸೊ ಜಾಸ್ತಿ ಜನ ಬ್ರೀತೇ ಮಾಡಲ್ಲ ಎಕ್ಸಸೈಸ್ ಮಾಡುವಾಗ. ಸೊ ಈಚ್ ಆ್ಯಂಡ್ ಎವ್ರಿ ರೆಪ್ಗೂ ಎಕ್ಸೇಲ್ ಆಗಬೇಕು, ಇನ್ಹೇಲ್ ಆಗಬೇಕು, ಬ್ರೆತ್ನ ಹೋಲ್ಡ್ ಮಾಡಬೇಕು. ಓಕೆ, ಒಂದು ಕಡೆ 10 reps ಮಾಡಿದೆ, ಇನ್ನೊಂದು ಕಡೆ ಈಗ 10 reps ಮಾಡ್ತಾ ಇದ್ದೀನಿ. ಓಕೆ, ಓಕೆ 10 reps ಆಯಿತು. ಸೊ ಈ ಒಂದು 3 ಎಕ್ಸಸೈಸ್ನ ಮಾತ್ರ ನಾನು ಕಂಟಿನ್ಯೂಸ್ ಆಗಿ 4 sets ಅನ್ನೋದನ್ನ ಮಾಡಿದ್ದೀನಿ. ಸೊ ಇದಾದ ನಂತರ ವರ್ಕೌಟ್ ಮುಗಿದ ತಕ್ಷಣ ಸ್ಟ್ರೆಚಿಂಗ್ ಅನ್ನೋದನ್ನು ಮಾಡಬೇಕು. ಓಕೆ, ಸೊ ಸ್ಟ್ರೆಚಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ತುಂಬ ಮುಖ್ಯ ಆಗಿರುವಂತಹ ಒಂದು ವಿಷಯ. ಸೊ ಸ್ಟ್ರೆಚಿಂಗ್ನ ಸ್ಕಿಪ್ ಮಾಡೋದೇ ಬೇಡ. ಓಕೆ, ಸೊ ಸಿಂಪಲ್ಲಾಗಿ ನಾನು ಸ್ಟ್ರೆಚಿಂಗ್ನ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಇನ್ನೊಂದು ಸೆಟ್ ಇದೆ, ಇನ್ನೊಂದು ಸೆಟ್ನ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಆವಾಗ ನಮಗೆ ಸ್ವಲ್ಪ ಖುಷಿ ಸಿಗುತ್ತೆ. ಸೊ ಮಾಡೋಣ. ಸೊ ಓವರ್ ಹೆಡ್ ಪ್ರೆಸ್ ಒಂದು 10 reps ಆ್ಯಂಡ್ 10 ಅಲ್ಲ 15 reps ಎಲ್ಲಾದರೂ ಮುಗಿಸ್ಬಿಡ್ತೀನಿ. ಓಕೆ, ಬಟ್ ನಿಮಗೆ ಹೇಳೋದು ಜಸ್ಟ್ ಇದನ್ನು ಮಾತ್ರ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ಓಕೆ, ಈ ಒಂದು ಸೆಟ್ನ ಮುಗಿಸ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಪಾಸ್ ಮಾಡ್ಕೊತೀನಿ. ಓಕೆ, ಫೈನ್. ಸೊ ಅದು ಮುಗೀತು ಅಂತಲೇ ಇಟ್ಕೊಬೋದು. ಈಗ ವರ್ಕೌಟ್ ಆದಮೇಲೆ ಯಾವ ಥರ ಸ್ಟ್ರೆಚಸ್ ಎಲ್ಲ ಮಾಡ್ಬೋದು ಅಂತ ಕೇಳಿದರೆ, ಸೊ ಸಿಂಪಲ್ಲಾಗಿ ನಾನು ಮಾಡುವ ಒಂದು 2 ಸ್ಟ್ರೆಚ್ನ ನಿಮಗೆ ಹೇಳ್ಕೊಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಿಂಗಿರ್ತಿರಲ್ಲ, ಸೊ ಡೈರೆಕ್ಟಾಗಿ ಕೆಳಗಡೆಗೆ ಹೋಗಿ ನಿಮ್ಮ ಒಂದು ಕೈ ಕೆಳಗಡೆಗೆ ಟಚ್ ಆಗಬೇಕು. ಸೊ ಇಲ್ಲಿ ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟಾಗಿ ಸಿಗ್ತಿಲ್ಲ. ಸೊ ನಿಮ್ಮನ್ನ ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಕಮ್ ಹಿಯರ್. ಓಕೆ ಓಕೆ, ಈಗ ಪರ್ಫೆಕ್ಟಾಗಿದೆ ಅನಿಸುತ್ತೆ. ಓಕೆನಾ? ಹಿಂಗಿರ್ತೀರಲ್ಲ, ಓಕೆ, ಜಸ್ಟ್ ಈ ಥರ ಎತ್ಕೊಳ್ಳಿ. ಸೊ ಕೀಪ್ ಯುವರ್ ಹ್ಯಾಂಡ್ ಲೈಕ್ ದಿಸ್. ಓಕೆ, ಆಮೇಲೆ ನಿಮ್ಮ ಒಂದು ಕಾಲುಗಳನ್ನ ಈ ಥರ ಮೇಲ್ಗಡೆಗೆ ಎತ್ತಿ ಈ ಥರ ಹೋಲ್ಡ್ ಮಾಡಬೇಕಷ್ಟೇ. ಓಕೆ, ವೆನ್ ಯು ಹೋಲ್ಡ್ ದಿಸ್ ಲೈಕ್ ದಿಸ್, ಈ ಕಾಲುಗಳನ್ನ ಹತ್ರ ತಗೊಂಬರ್ಬೋದು, ಕೈಗಳನ್ನ ಹತ್ರ ತಗೊಂಬರ್ಬೋದು. ಬಟ್ ನಿಮ್ಮ ಒಂದು ಲೆಗ್ಸ್ ಬಂದುಬಿಟ್ಟು ಈ ಥರ ನೀ ಬಂದುಬಿಟ್ಟು ಲಾಕಲ್ಲಿರಬೇಕು. ಸೊ ಇದೇ ಪೊಸಿಷನಲ್ಲಿ 30 seconds ಇರಬೇಕು. ಓಕೆ, ಸೊ 30 seconds ಸೇಮ್ ಪೊಸಿಷನಲ್ಲಿದ್ದರೆ ಸೊ ಅದು ಒಂದು ಸ್ಟ್ರೆಚ್. ಓಕೆ, ಸೊ ಅದು ನಿಮ್ಮ ಪೋಸ್ಟೀರಿಯರ್ ಸೈಡಲ್ಲಿರುವ ಎಲ್ಲ ಮಸಲ್ಸು ಸ್ಟ್ರೆಚ್ ಆಗುತ್ತೆ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಏನಿರ್ತಂದರೆ, ಸೆಕೆಂಡ್ ಸ್ಟ್ರೆಚ್ ಏನು ಮಾಡ್ಬೋದು ಅಂದರೆ, ಸೊ ನೀವು ಈ ಥರ ಇರ್ತೀರಲ್ಲ, ಸೊ ಜಸ್ಟ್ ಈ ಥರ ಜಸ್ಟ್ ಗೋ ಬಿಹೈಂಡ್ ಆ್ಯಂಡ್ ಆರ್ಚ್. ಸೊ ಈ ಒಂದು ಸ್ಟ್ರೆಚ್ನ ಮಾಡ್ಬೋದು. ಓಕೆ, ಸೊ ಒಂದು ಕಡೆ 15 minutes ಇರಿ. ಸೊ ಇನ್ನೊಂದು ಸೈಡು ಹೋಗಿ 15 minutes ಇರ್ಬೋದು. ಇಲ್ಲ ಇದು ಸಿಂಪಲ್ ಆಗಿದೆ ಅಂದರೆ ನೀವು ಸಿಂಪಲ್ಲಾಗಿ ಚಂದ್ರಾಸನ ಮಾಡಿಬಿಡ್ಬೋದು. ಚಕ್ರ ವೀಲ್ ಪೋಸ್ ಅಂತಾರಲ್ಲ, ಸಾರಿ ಚಕ್ರಾಸನ. ಓಕೆ, ಹೀಗಿಟ್ಟು ಜಸ್ಟ್ ಲಿಫ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಲಿಫ್ಟ್ ಯುವರ್ ಹೀಲ್ ಅಷ್ಟೇ. ಸೊ ಈ ಒಂದು ಪೊಸಿಷನಲ್ಲಿ ಸೇಮ್ ಈಗ ಹಿಡ್ನಲ್ಲ, ಸೊ ಸೇಮ್ ಪೊಸಿಷನಲ್ಲಿ ಯು ಸ್ಟೇ ದೇರ್ ಫಾರ್ ಆಲ್ಮೋಸ್ಟ್ 30 seconds. ಓಕೆ, ಸೊ ಈಗ ಆಲ್ಮೋಸ್ಟ್ ವಿ ಕೇಮ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ. ಅದಕ್ಕೂ ಮುಂಚೆ ಹೋಗ್ಬಿಡ್ಬೇಡಿ, ವೆಯ್ಟ್ ಮಾಡಿ. ಸೊ ಐ ವಿಲ್ ಬ್ರಿಂಗ್ ಮೈ ಪ್ರೋಟೀನ್ ಶೇಕ್. ಸೊ ಇವತ್ತು ನಾನು ಬಂದುಬಿಟ್ಟು ಡಬಲ್ ಚಾಕ್ಲೇಟ್ ಶೇಕ್ ಅನ್ನೋದನ್ನು ಯೂಸ್ ಮಾಡೋಣ ಅಂತಿದ್ದೀನಿ.
ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಫೈನ್, ಈಗ ವಿಡಿಯೋ ಇದೆ ಅನಿಸುತ್ತೆ. ಸೊ ಇಲ್ಲಿ ನಮ್ಮ ಹತ್ರ ಹ್ಯಾಬಿಟ್ ಇದೆ ನೋಡಿ. ಸೊ ಇದು ಏನು ಫ್ಲೇವರ್ ಅಂತ ಕೇಳಿದ್ರೆ ಓಕೆ ಕಾಣಿಸ್ತಾ ಇದೆಯಾ? ಓಕೆ, ಡಬಲ್ ಚಾಕ್ಲೇಟ್ ಫ್ಲೇವರ್. ಓಕೆನಾ, ಡಬಲ್ ಚಾಕ್ಲೇಟ್. ಓಕೆ, ಸೊ ಇಲ್ಲಿ ನಮ್ಮ ಹತ್ರ ಶೇಕರ್ ಇದೆ. ಸೊ ಫಸ್ಟು ಶೇಕರಲ್ಲಿ ನೀರು ಹಾಕ್ಕೊಂಬಿಡೋಣ. ಜಾಸ್ತಿ ಜನ ಎಷ್ಟು ನೀರು ಹಾಕ್ಕೊಬೇಕು ಬ್ರೋ ಆ ಥರ ಈ ಥರ ಅಂತ ಕೇಳ್ತಾ ಇದ್ರು. ಸೊ 150ಇಂದ 200 ml ವರೆಗೂ ಹಾಕ್ಕೊಬೋದು ನೀರು. ಈಗ ನಾನು ಇಲ್ಲಿ 200 ml ಹಾಕ್ಕೊಂಡಿದ್ದೀನಿ. ಈ ಒಂದು ಪ್ರೋಟೀನ್ ಶೇಕ್ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟಪಡಬೇಕು. ಓಕೆ, ಸೊ ಫಸ್ಟು ನೀವು ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಿದ ಮೇಲೇ ವಾವ್, ಇದು ಒಳಗಡೆನೆ ನಿಮ್ಗೆ ಬಂದುಬಿಟ್ಟು ಒಂಥರ ಚಾಕ್ಲೇಟ್ ಫ್ಲೇವರಲ್ಲೇ ಇದೆ. ಓಕೆ, ಇದು ಸ್ವಲ್ಪ ಮೋಸ್ಟ್ ಅವೈಟೆಡ್ ಪ್ರೋಟೀನ್ ಶೇಕ್ ಕೂಡ. ಓಕೆ, ಸೊ ಅದರಿಂದ ಇದನ್ನು ಇದ್ರೊಳಗಡೆಗೆ ಹಾಕ್ತಾ ಇದ್ದೀನಿ ಆ್ಯಂಡ್ ದೆನ್ ಐ ವಿಲ್ ಶೇರ್ ಯು. ಓಕೆ, ಸೊ ಓಕೆ ಲೆಟ್ಸ್ ಗೋ. ಹಾಕಿದ್ದಾಯಿತು, ಇದರಲ್ಲಿ ಏನೂ ಇಲ್ಲ. ನೆಕ್ಸ್ಟ್ ವಿ ನೀಡ್ ಟು ಮಿಕ್ಸ್ ಇಟ್. ಆ್ಯಂಡ್ ಜಸ್ಟ್ ಶೇಕ್ ವೆಲ್. ಓಕೆ, ಸೊ ನೀವು ಇನ್ ಕೇಸ್ ತಗೊಬೇಕು, ಪ್ರೋಟೀನ್ ಶೇಕ್ ತಗೊಬೇಕು ಅಂತ ಪ್ಲ್ಯಾನ್ ಇದ್ದರೆ ನಿಮಗೆ, ಯು ಕ್ಯಾನ್ ಗೋ ಟು ಹ್ಯಾಬಿಟ್. ಓಕೆ, ಇದರಲ್ಲಿ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ, ಕೂಪನ್ ಕೋಡು ಮತ್ತು ಲಿಂಕ್ ಎರಡು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಜಸ್ಟ್ ಗೋ ದೇರ್ ಆ್ಯಂಡ್ ಚೆಕ್ ಇಟ್ ಔಟ್. ಈಗ ಕುಡಿದು ಹೆಂಗಿದೆ ಅನ್ನೋದನ್ನು ಹೇಳ್ತೀನಿ. ಚೆನ್ನಾಗಿ ಶೇಕ್ ಮಾಡಿದ್ದೀನಿ. ಚಾಕ್ಲೇಟ್ ಫ್ಲೇವರ್ ಅಂದ್ರೇ ಚೆನ್ನಾಗಿರುತ್ತೆ. ಹಳೆಗಾಲದಲ್ಲಿ ನಾವು ಈ ಕಾಂಪ್ಲೇನು ಅದೆಲ್ಲ ಕುಡಿದಿರ್ತೀವಲ್ಲ, ಸೊ ಆ ಥರ ಇರುತ್ತೆ. ಇದ್ರ ಜೊತೆ ಇನ್ ಕೇಸ್ ನೀವೇನಾದರೂ ಒಂದು ಬನಾನಾ, ಒಂದು ಐಸ್ ಕ್ಯೂಬ್ಸ್ನೆಲ್ಲ ಹಾಕಿ ಸ್ಟಿರ್ ಮಾಡಿ ಹೊಡೆದು ಕುಡಿದ್ರೆ ಸೂಪರ್ ಬೇರೆ ಲೆವೆಲ್ ಇರುತ್ತೆ. ಓವರ್ ಆಲ್ ದಟ್ಸ್ ಅ ನೈಸ್ ಗುಡ್ ಒನ್. ದಟ್ಸ್ ಇಟ್. ಐ ಎಂಡ್ ದಿಸ್ ವಿಡಿಯೋ. ಇಲ್ಲೇ ಎಂಡ್ ಮಾಡ್ಕೊತೀನಿ. ಏನಿದು ಇಂಗ್ಲೀಷಲ್ಲೆಲ್ಲ ಮಾತಾಡ್ತೀನಿ. ಸೊ ದಿಸ್ ಇಸ್ ಕನ್ನಡ ವಿಡಿಯೋ ಆ್ಯಂಡ್ ಕನ್ನಡ ವ್ಲಾಗ್. ಓಕೆನಾ, ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಇದನ್ನ ತಗೊಬೇಕು ಅಂದ್ಕೊಂಡಿದ್ರೆ, ಸೊ ಯು ಕ್ಯಾನ್ ಬೈ ಇಟ್ ಔಟ್. ಇಟ್ ವಿಲ್ ಬಿ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಕಮ್ಮಿ ಪ್ರೈಸ್ ಕೂಡ ಅಷ್ಟು ಜಾಸ್ತಿ ಇಲ್ಲ, ಸೊ ಕಮ್ಮಿನೇ ಇರುತ್ತೆ. ಮಂತ್ಲಿ ಪ್ಯಾಕ್ ಅಂತ ಸೇಲ್ ಮಾಡ್ತಾರೆ. ಸೊ 30 ಪ್ಯಾಕೆಟ್ಸ್ ಬರುತ್ತೆ. ಯಾವುದಾದ್ರೂ ಒಂದು ಫ್ಲೇವರ್ ನೀವು ಚೂಸ್ ಮಾಡಿದ್ರೆ. ನಾನು ಇಲ್ಲಿವರೆಗೂ ಕುಕ್ಕಿ ಡಾಗ್ ಮತ್ತು ಮ್ಯಾಂಗೋ, ಇವತ್ತು ಡಬಲ್ ಚಾಕ್ಲೇಟು ಟ್ರೈ ಮಾಡಿದ್ದೀನಿ. ಮೂರರಲ್ಲಿ ಕಂಪೇರ್ ಮಾಡಿದ್ರೆ ಯಾವುದು ಚೆನ್ನಾಗಿದೆ ಅಂತ ಕೇಳಿದ್ರೆ ಡಬಲ್ ಚಾಕ್ಲೇಟ್ ಈಸ್ ವೆರಿ ನೈಸ್. ಸೊ ಇದನ್ನು ನೀವು ಕನ್ಸಿಡರ್ ಮಾಡ್ಕೊಬೋದು. ಸೊ ದ್ಯಾಟ್ಸ್ ಇಟ್. I'll meet you with a new another video. Until then, see you, bye, take care.